ವಿದ್ಯಾರ್ಥಿಗಳೇ, ನಿಮಗೆ ಇವಾಗ ನಾನು ಒಂದು ಕಥೆಯನ್ನು ಹೇಳ್ತೇನೆ. ಅದನ್ನು ಆಲಿಸ್ಬಿಟ್ಟು ಆ ಕಥೆಯಿಂದ ನಿಮ್ಗೆ ಏನು ತಿಳಿದು ಬಂತು ಅಂತ ಹೇಳ್ಬೇಕು, ಆಯ್ತಾ? ಒಂದು ಊರಲ್ಲಿ ಒಬ್ಬ ಶಾಮಣ್ಣ ಅಂತ ಇದ್ದಾರೆ. ಅವನಿಗೆ 4 ಜನ ಮಕ್ಕಳಿದ್ರು. ಆ 4 ಜನ ಮಕ್ಕಳು ಕೂಡ ತುಂಬಾ ಬಡತನದ ಕುಟುಂಬ. ಅದಕ್ಕೆ ಮೊದಲನೇವನು 4 ಜನ ಓದಕ್ ಹಾಕಿದ್ರೆ ಮೊದಲನೇವನು ಏನ್ ಮಾಡ್ದ ಅಂತ ಹೇಳಿದ್ರೆ ಓದನ ಅಷ್ಟು ಆಸಕ್ತಿ ಇರಲಿಲ್ಲ. ಹಂಗಾಗಿ ಅಲ್ಪ ಸ್ವಲ್ಪ ಓದ್ಕೊಂಡು ಶಾಲೆಯನ್ನು ಬಿಟ್ಟು ಯಾವುದೋ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನಿಂತ್ಕೊಂಡು. ಹಂಗೆ ಎರಡನೇವನು ಓದಿನ ಕಡೆ ನನಗೆ ಆಸಕ್ತಿ ಇತ್ತು, ಏನಾದ್ರು ಚೆನ್ನಾಗಿ ಓದಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ತಗೊಳ್ಬೇಕು ಅಂತ ಆಸಕ್ತಿ ಇತ್ತು. ಅದಕ್ಕೆ ಅವನು ಏನು ಮಾಡ್ದ ಅಂತ ಹೇಳಿದ್ರೆ ಚೆನ್ನಾಗಿ ಓದಿ ಕೆಲಸ ತಗೊಂಡು ತನ್ನ ಜೀವನವನ್ನು ರೂಪಿಸ್ಕೊಂಡು. ಮೂರನೇವನಿದ್ದ ಅವನು ಕೂಡ ಸ್ವಲ್ಪ ಓದ್ಕೊಂಡ ಮುಂದಕ್ಕೆ ಹೋಗ್ಲಿಲ್ಲ ಓದಲಿಕ್ಕೆ. ಮನೆಯಲ್ಲಿ ಒಂದು ಆಟೆ ತಗೊಂಡು ಬಟ್ಟೆ ಗಿಟ್ಟೆ ಓದ್ಕೊಂಡು ದುಡಿಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ನೆಕ್ಸ್ಟ್ ಇನ್ನೊಬ್ಬ ಇದ್ದ, ಕೊನೆಯವನು 4ನೇವನು. ಅವನ ಹೆಸರು ಸುರೇಶ ಅಂತ. ಅವನೇನು ಮಾಡಿದ ಅಂತ ಹೇಳಿದ್ರೆ ಯಾವುದು ಓದಕ್ಕೆ ಹೋಗ್ಲಿಲ್ಲ, ಶಾಲೆ ಬಿಟ್ಟ. ಅಪ್ಪ ಪಾಪ ತುಂಬಾ ಬಡತನ ಕುಟುಂಬ ಆಗಿದ್ದರಿಂದ ಕಷ್ಟಪಟ್ಟು ಹೆಂಗೋ ಓದಿಸ್ತಾ ಇದ್ರು. ಆದ್ರೂ ಕೂಡ 4ನೇಲಿ ಏನ್ ಮಾಡ್ದ, 2ನೇ ಒಂಥರ ಓದ್ಲಿಲ್ಲ. ಸ್ಕೂಲನ್ನು ಬಿಟ್ಬಿಟ್ಟು ಹೊಲ ಮನೆ ಅಂತ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ. ಅಂದ್ರೆ ಅವನು ಕೂಡ ಅವರಪ್ಪನಾಗಿ ಕೃಷಿಯನ್ನ ಮಾಡ್ಲಿಕ್ಕೆ, ವ್ಯವಸಾಯ ಮಾಡ್ಲಿಕ್ಕೆ ಮುಂದಾದ. ಸೊ ಈ ರೀತಿ ಏನಾಯ್ತಪ್ಪ ಅಂದ್ರೆ 4 ಜನ ಮಕ್ಕಳು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡು ಅಂತ. ಹೀಗಿದ್ರೆ ನಿಮ್ಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಕೆಲಸವನ್ನ ಮಾಡ್ಲೇಬೇಕು ಅಲ್ವಾ? ಮನೆಯಲ್ಲೇ ಸುಮ್ಮನೆ ನಾವು ಕೂತಿದ್ರೆ ಹಣ ಬರುತ್ತಾ ನಮ್ಗೆ? ಏನಿಲ್ಲ. ನಾವು ಜೀವನ ಮಾಡ್ಬೇಕು ಅಂದ್ರೆ ಏನ್ ಬೇಕು ನಮ್ಗೆ? ದುಡ್ಡು ಬೇಕು, ಹಣ ಬೇಕು ಅಲ್ವಾ? ಹಣ ಬೇಕು ಅಂದ್ರೆ ನಾವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಲೇಬೇಕು. ಹೌದಲ್ಲ? ಕೆಲಸ ಮಾಡೋದ್ರಿಂದ ಹಣ ಬರುತ್ತೆ. ಆ ಹಣದಿಂದ ನಾವೇನ್ ಮಾಡ್ಬೋದು? ಜೀವನ ಮಾಡ್ಬೋದು ಅನ್ನೋದು. ಹಾಗಾದ್ರೆ ಈ ರೀತಿ ನಾವು ಬಗ್ಗೆ ಅರ್ಥಶಾಸ್ತ್ರದಲ್ಲಿ ನಾವು ಮಾಡುವಂತ ಕೆಲಸಕ್ಕೆ ಏನಂತ ಕರೀತಾರೆ? ಆರ್ಥಿಕ ಚಟುವಟಿಕೆ. ಈಗ ನಿಮ್ಗೆ ಗೊತ್ತಾಯ್ತಲ್ವಾ, ಜೀವನ ಮಾಡ್ಬೇಕಂದ್ರೆ ಯಾವ್ದಾದ್ರು ಕೆಲಸ ನಮ್ಗೆ ಬೇಕೇ ಬೇಕು ಅಲ್ವಾ? ಆ ಕೆಲಸದಿಂದ ಹಣ ಬರುತ್ತೆ, ಹಣದಿಂದ ನಾವೇನ್ ಮಾಡ್ಬೋದು? ಜೀವನವನ್ನ ನಡೆಸಬಹುದು, ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ಈ ರೀತಿ ಮಾನವ ಹಣವನ್ನ ಗಳಿಸ್ಲಿಕ್ಕೆ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ತಾನೋ ಆ ಕೆಲಸ ಕಾರ್ಯಗಳನ್ನ ನಾವು ಅರ್ಥಶಾಸ್ತ್ರದಲ್ಲಿ ಅಂತ ಕರಿತೀವಿ ಆರ್ಥಿಕ ಚಟುವಟಿಕೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮನೋಜ, ಹಾಗಾದ್ರೆ ಈ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಮಗೆ ಮಾಹಿತಿ ನಮ್ಮ ವಿಷಯ ಇದೆಯಲ್ಲ ಸಮಾಜ ವಿಜ್ಞಾನ. ಈ ಸಮಾಜ ವಿಜ್ಞಾನದಲ್ಲಿ ಯಾವ ವಿಭಾಗದಲ್ಲಿ ಬರುತ್ತೆ? ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಹೌದಲ್ವಾ? ಹಾಗಾದ್ರೆ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತಂದ್ರೆ ನಮಗೆ ಗೊತ್ತಾಗ್ಬೇಕು. ಯಾವುದಕ್ಕೆ ನಾವು ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಅಂತ ಹೇಳಿದಲ್ವಾ? ಈಗ ನೋಡಿ ನಿಮ್ಗೆ ಗೊತ್ತಾಯ್ತು, ಮಾನವ ಸುಮ್ಮನೆ ಮನೆಯಲ್ಲೇ ಕೂತಿದ್ರೆ ದುಡ್ಡು ಬರೋದಿಲ್ಲ ಅಥವಾ ಹಣ ಬರೋದಿಲ್ಲ. ಹಣ ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಯಾವ್ದಾದ್ರು ಒಂದು ಕೆಲಸ ಕಾರ್ಯವನ್ನ ಮಾಡ್ಬೇಕು. ಆ ಕೆಲಸ ಕಾರ್ಯಗಳಿಗೆ ನಾವು ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ ಅಂತ ಹೇಳ್ತಲ್ವಾ? ಆ ಆರ್ಥಿಕ ಚಟುವಟಿಕೆಗಳಲ್ಲಿ ತೋರ್ಕೊಂಡ್ರೆ ಮಾತ್ರ ಹಣ ಬರುತ್ತೆ, ಹಣದಿಂದ ಸುಲಭವಾಗಿ ಜೀವನ ನಡೆಸಬಹುದು ಅಂತ. ಸೊ ಈ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಏನಿದೆ ಅದಕ್ಕೆ ಸಾಕಷ್ಟು ಮಹತ್ವ ಇದೆ. ಮತ್ತೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಅರ್ಥಶಾಸ್ತ್ರ ವಿಭಾಗದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಮಾಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ 8ನೇ ತರಗತಿಯಲ್ಲಿರುವಂತಹ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ವಿಷಯ ಯಾವುದು? ಅರ್ಥಶಾಸ್ತ್ರ. ಪಾಠದ ಹೆಸರು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಪಾಠದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ನಾವು ಇವಾಗ
ಯಾವ್ದಪ್ಪ ಅಂತ ಹೇಳಿದ್ರೆ ಫಲಿತಾಂಶ ಅರ್ಥಶಾಸ್ತ್ರದ ಅರ್ಥ. ಅರ್ಥಶಾಸ್ತ್ರದ ಅರ್ಥ. ಎರಡನೇದು ಅರ್ಥಶಾಸ್ತ್ರದ ಮಹತ್ವ. ಬರ್ಕೊಳ್ಳಿ, ಅರ್ಥಶಾಸ್ತ್ರದ ಮಹತ್ವ. ಈ ಎರಡು ಫಲಿತಾಂಶಗಳನ್ನು ಕುರಿತು ನಾವು ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಆಯ್ತಾ? ಸೊ ಈಗ ನಮಗೆ ಅರ್ಥಶಾಸ್ತ್ರ ಅಂದ್ರೆ ಏನು, ಈ ಪದ ಹೇಗೆ ಬಂತು ಅಂತೇಳಿ ಗೊತ್ತಾಗ್ಬೇಕಲ್ವಾ? ನೋಡಿ, ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಮಾನವನ ಆರ್ಥಿಕ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಅವ್ನು ಮಾಡುವಂತ ಕೆಲಸ ಕಾರ್ಯಗಳು. ಆಗ ನಾವು ಹೇಳಿದ್ವಲ್ಲ ಅಲ್ವಾ, ಮಾನವ ಬದುಕಬೇಕು, ಜೀವನ ನಿರ್ವಹಣೆ ಮಾಡ್ಬೇಕಂದ್ರೆ ಅವ್ರು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಬೇಕು ಅಲ್ವಾ? ಯಾವ್ದಾದ್ರು ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ಅವ್ನಿಗೆ ಹಣ ಸಿಗುತ್ತೆ. ಆ ಹಣದಿಂದ ಅವನು ಜೀವನವನ್ನ ಮಾಡ್ಬೋದು, ಬದುಕ್ಬೋದು, ಜೀವನ ನಡೆಸ್ಬೋದು ಅಲ್ವಾ? ಸೊ ಹಾಗಾಗಿ ಮಾನವ ಕೈಗೊಳ್ಳುವಂತ ಏನು ಆರ್ಥಿಕ ಚಟುವಟಿಕೆಗಳಿದವೋ ಅವನ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ. ಸೊ ಈಗ ಅರ್ಥಶಾಸ್ತ್ರದ ಒಂದು ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಕ್ಕಂಥ ಕೃತಿ ಯಾವುದು ಅಂತ ಹೇಳಿದ್ರೆ, ಅರ್ಥಶಾಸ್ತ್ರದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಯನ್ನ ನೀಡುವಂತಹ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ. ನಿಮಗೆ ಒಂದೇ ಪಾಠ ಬಂದಿದ್ದಲ್ಲ ಇತಿಹಾಸದಲ್ಲಿ? ಕೌಟಿಲ್ಯ ಬರೆದಿರುವ ಅರ್ಥಶಾಸ್ತ್ರ. ಈ ಕೃತಿಯನ್ನು ಕೂಡ ನಾವೇನ್ ಮಾಡ್ಬೋದು, ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಬಹುದು ಅನ್ನುವಂಥದ್ದು. ಈ ಮೂಲ ಉದ್ದೇಶ ಏನು ಅರ್ಥಶಾಸ್ತ್ರದ, ಮತ್ತೆ ಅವರಿಗೆ ಅರ್ಥಶಾಸ್ತ್ರದ ಜ್ಞಾನ ಎಷ್ಟು ಅಗತ್ಯ ಇದೆ, ಮತ್ತೆ ಅರ್ಥಶಾಸ್ತ್ರ ಅಂದ್ರೆ ಏನು ಅಲ್ವಾ, ಹಾಗೆ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಏನು ಅಂತ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನ ಏನ್ ಮಾಡ್ಬೋದು, ತಿಳ್ಕೊಬಹುದು, ಕಂಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ಈ ಅರ್ಥಶಾಸ್ತ್ರ ಅನ್ನುವಂಥದ್ದು ಹೇಗ್ ಬಂತು, ಈಗ ಹಾಗಂದ್ರೆ ನಮ್ಗೆ ಗೊತ್ತೈತಿ ಈ ಪದ ಹೇಗ್ ಬಂತು ಅಂತ ಹೇಳಿದ್ರೆ, ನೋಡಿದ್ರು ಅರ್ಥಶಾಸ್ತ್ರ ಎಂಬ ಪದ, ಅರ್ಥಶಾಸ್ತ್ರ ಎಂಬ ಪದ ಇಂಗ್ಲಿಷಿನಲ್ಲಿ ಅಥವಾ ಆಂಗ್ಲ ಭಾಷೆ ಅಂತ ಕರಿತೀವಲ್ಲ, ಇಂಗ್ಲಿಷಿನಲ್ಲಿ ಎಕನಾಮಿಕ್ಸ್ ಎಂದು ಕರೆಯುತ್ತೇವೆ. ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷಿನಲ್ಲಿ ಅಂತ ಕರಿತೀವಿ ಅರ್ಥಶಾಸ್ತ್ರಕ್ಕೆ ಎಕನಾಮಿಕ್ಸ್ ಎಂದು ಕರೆಯುತ್ತೇವೆ ಅಲ್ವಾ? ಈ ಎಕನಾಮಿಕ್ಸ್ ಅನ್ನುವಂತಹ ಪದ ಇದೆಯಲ್ಲ, ಇದು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಇಂಗ್ಲಿಷ್ನಲ್ಲಿ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ. ಇದು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಯಾವ ಎರಡು ಪದಗಳಿಂದ ಬಂದಿದೆ? ಓಕೋಸ್ ಮತ್ತು ನೋಮೋಸ್. ಇವೆರಡು ಪದಗಳು ಯಾವ ಭಾಷೆಗೂ? ಗ್ರೀಕ್ ಭಾಷೆ. ಆಯ್ತಾ? ಗ್ರೀಕ್ ಭಾಷೆ. ನಮ್ಮ ಕನ್ನಡ ಭಾಷೆ ಐತಲ್ಲ, ಸಂಸ್ಕೃತ, ಪ್ರಾಕೃತ, ಮರಾಠಿ, ಉರ್ದು ಅಂತ ಭಾಷೆಗಳು ಹೇಳ್ತೀವಲ್ಲ, ಆ
ಹಂಗೆ ಗ್ರೀಕ್ ಅನ್ನೋದು ಒಂದು ಭಾಷೆ ಆಯ್ತಾ, ಅದಕ್ಕೆ ನಾವು ಗ್ರೀಕ್ ಭಾಷೆ ಅಂತ ಕರಿತೀವಿ. ಆ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ಲೋಗೋಸ್ ಎನ್ನುವ ಎರಡು ಪದಗಳಿಂದ ಬಂದಿದೆ. ನೋಡಿ, ಓಕೋಸ್ ಎಂದರೆ ಗೃಹ. ಓಕೋಸ್ ಎಂದರೆ ಗೃಹ. ಓಕೋಸ್ ಎಂದರೆ ಗೃಹ. ಗೃಹ ಅಂದ್ರೆ ಗೃಹ ಅಂತ ಯಾವ್ದು ಕರಿತೀವಿ? ಗೃಹ ಪ್ರವೇಶ ಏನಂದ್ರೆ ಮನೆ. ಗೃಹ ಅಂದ್ರೆ ಮನೆ. ನೀವು ಮನೆ ಹೊಸ ಮನೆ ಕಟ್ಸ್ತಿರ್ತೀವಿ, ಗೃಹ ಪ್ರವೇಶ ಮಾಡ್ತೀವಿ, ಕಾರ್ಡ್ ಮಾಡಿಸ್ತೀರಿ, ಅದ್ರಲ್ಲಿ ಹಾಕಿರ್ತೀವಿ ಗೃಹ ಪ್ರವೇಶ ಅಂತ. ಗೃಹ ಅಂದ್ರೆ ಮನೆ, ಪ್ರವೇಶ ಅಂದ್ರೆ ಹೊಸ ಮನೆಗೆ ಹೋಗ್ತಿದೀವಿ ಅಂತ. ಸುಮ್ನೆ ಹಂಗೆ ಹೋಗ್ತೀವಿ ಹೊಸ ಮನೆಗೆ? ಗ್ರ್ಯಾಂಡ್ ಆಗೆಲ್ಲ ಸೆಲೆಬ್ರೇಟ್ ಮಾಡಿ ಹೊಸ ಮನೆ ಕಟ್ಸಿವಂತ ಊರವರಿಗೆಲ್ಲ ಗೊತ್ತಾಗ್ಬೇಕೆಲ್ಲ ಅಲ್ವಾ? ಲೈಟಿಂಗ್ಸ್ ಎಲ್ಲ ಹಾಕ್ಸಿ, ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸಿ, ದೇವ್ರನ್ನೆಲ್ಲ ಕರ್ಸ್ಕೊಂಡ್ಬಂದು ಹೊಸ ಮನೆಗೆ ಅಲ್ವೇನ್ರಿ ಊರಿಗೆಲ್ಲ ಊಟ ಹಾಕಿ ಆಮೇಲೆ ಆ ಮನೆ ಒಳಗಡೆ ಹೋಗಿ ವಾಸ ಮಾಡ್ತೀವಿ. ಅದಕ್ಕೆ ನಾವೇನು ಕರಿತೀವಿ? ಗೃಹ ಪ್ರವೇಶ ಅಂತ ಕರಿತೀವಿ. ಸುಮ್ಮನೆ ಹೊಸ ಮನೆ ಕಟ್ಟಿದ ತಕ್ಷಣ ಹೋಗಿ ಅಲ್ಲೇ ವಾಸ ಮಾಡ್ತೀವ? ಹಂಗೆಯಾ? ಇಲ್ಲ ಅಲ್ವಾ? ಹಾಗೆ ಮಾಡ್ಬಾರ್ದು. ನಮ್ಮ ಹಿಂದಿನಿಂದ ಹಿರಿಯರು ಸಂಪ್ರದಾಯ ಮಾಡ್ಕೊಂಡ್ ಬಂದರೆ ಅದನ್ನ ನಾವೀಗ ಹಾಗೆ ಪಾಲಿಸ್ತೀವಿ, ಮಾಡ್ತೀವಿ ಅಲ್ವಾ? ಹಾಗಾಗಿ ಓಕೋಸ್ ಎಂದರೆ ಗೃಹ. ಗೃಹ ಅಂತ ಹೇಳಿದ್ರೆ ಮನೆ, ಮನೆ. ನೋಮೋಸ್ ಎಂದರೆ ನಿರ್ವಹಣೆ. ನೋಮೋಸ್ ಎಂದರೆ ನಿರ್ವಹಣೆ. ನಿರ್ವಹಣೆ ಎಂದರ್ಥ. ನಿರ್ವಹಣೆ ಎಂದರ್ಥ. ಓಕೋಸ್ ಎಂದರೆ ಗೃಹ, ನೋಮೋಸ್ ಎಂದರೆ ನಿರ್ವಹಣೆ. ಒಟ್ಟಾರೆ ಈ ಗೃಹ ನಿರ್ವಹಣೆ ಹೆಸರು ಏನಾಗುತ್ತೆ? ಗೃಹ ನಿರ್ವಹಣೆ. ಒಟ್ಟಿನಲ್ಲಿ ಗೃಹ ನಿರ್ವಹಣೆ ಎಂದಾಗುತ್ತದೆ. ಹೌದಲ್ಲ? ಗೃಹ ನಿರ್ವಹಣೆ. ಹಾಗಾದ್ರೆ ಗೊತ್ತಾಯ್ತಾ? ಮನೆಯನ್ನ ನಿರ್ವಹಣೆ ಮಾಡೋದು. ಮನೆಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮಗೇನ್ ಬೇಕು? ಹಣ ಬೇಕು. ನಿರ್ವಹಣೆ ಮಾಡೋದಂದ್ರೆ ಮನೆ ನೆಡ್ಸ್ಕೊಂಡು ಹೋಗೋದು ಅಂತ. ಮನೆ ನೆಡ್ಸ್ಕೊಂಡು ಹೋಗೋದು ಸುಮ್ಮನೆ ನಾವು ಮನೆ ಒಳಗೆ ಕೂತ್ಕೊಂಡ್ರೆ ಗೊತ್ತಾ? ಇಲ್ಲ. ಮನೆ ಬೇಕು ಅಂದ್ರೆ ಎಲ್ಲಾ ವಸ್ತುಗಳು ನಮ್ಗೆ ಬೇಕು ಅಲ್ವೇನ್ರ? ನಾವು ಪ್ರತಿನಿತ್ಯ ಬಳಸ್ತೀವಲ್ಲ ಸರಕುಗಳು, ವಸ್ತುಗಳು, ಸೇವೆಗಳು, ಅವೆಲ್ಲವೂ ಬೇಕು ನಮಗೆ ಜೀವನ ಮಾಡ್ಬೇಕಂದ್ರೆ. ಅವೆಲ್ಲವೂ ಬೇಕು ಅಂದ್ರೆ ನಾವು ಹಣ ಬೇಕಲ್ಲ, ಎಲ್ಲ ಬೇಕಂದ್ರೆ ಅಲ್ವಾ? ಅವೆಲ್ಲವೂ ಬೇಕು ಅಂದ್ರೆ ನಮ್ಗೆ ಹಣ ಬೇಕು. ಹಣ ಬೇಕಂದ್ರೆ ಕೆಲಸ ಮಾಡ್ಬೇಕು. ಹೌದಲ್ಲ? ಸುಮ್ಮನೆ ನಮ್ಮನೆ ನಾವು ಕುಂತಿದ್ರೆ ಯಾರು ತಗೊಂಡ್ಬಂದು ಹಣ ಕೊಡ್ತಾರೆ ತಗೊಳ್ಳಿ ಅಂತ? ಯಾರು ಕೊಡೋದು. ಕೆಲಸ ಮಾಡಿದ್ರೆ ದುಡ್ಡು ಇಸ್ಕೊಳ್ಳೋದೇ ಕಷ್ಟ ಇವತ್ತಿನ ಕಾಲ. ಹೌದಲ್ಲ? ಕಷ್ಟಪಟ್ಟು ಹೋಗೋದ್ರಲ್ಲಿ ದುಡ್ಡಿದ್ರೆ ಅವ್ರ ಹತ್ರ ಹೋಗಿದ್ದು, ಯಾರು ಹೋದಾಗ ದುಡ್ಡಿತ್ತು ಅವ್ರ ಹತ್ರ ದುಡ್ಡು ಕೇಳಿದ್ರೆ ನಾಳೆ ಬಾ ಬೆಳಗ್ಗೆ ಬಾ ಅಂತ ಇರ್ತಾರೆ. ಈಗಿಲ್ಲ ಅಂತಿರಲ್ವಾ? ಸೊ ಅಂತಂದ್ರೆ ನಾವು ಸುಮ್ಮನೆ ಯಾವುದೇ ಕೆಲಸ ಮಾಡಿದ್ರೆ ಮನೆಯಲ್ಲಿ ಸುಮ್ಮನೆ ಕೂತಿದ್ರೆ ಹಣ ಅಂತೂ ಇಲ್ಲ. ಹಂಗಾಗಿ ನಾವು ಜೀವನ ಮಾಡೋದು ಕಷ್ಟ. ಹೌದಲ್ವಾ? ಹಂಗಾಗಿ ನಾವು ಜೀವನ ಮಾಡ್ಬೇಕು ಅಂದ್ರೆ ಹಣ ಬೇಕು. ಹಣ ಬೇಕು ಅಂದ್ರೆ ನಾವು ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು ಅನ್ನೋದು. ಹಾಗಾಗಿ ನಮಗೆ ಗೃಹ ನಿರ್ವಹಣೆ ಮಾಡಲಿಕ್ಕೆ, ಮನೆಯನ್ನು ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಹಣ ಬೇಕು. ಹಾಗಾಗಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗೃಹ ನಿರ್ವಹಣೆಗಾಗಿ ನಾವು ಕೈಗೊಳ್ಳುವಂತಹ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನೇ ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿ, 18ನೇ ಶತಮಾನದಲ್ಲಿದ್ದ 18ನೇ ಶತಮಾನದಲ್ಲಿ ಆಡಮ್ ಸ್ಮಿತ್ ಎಂಬ ಅರ್ಥಶಾಸ್ತ್ರಜ್ಞ ಸಮಾಜದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ.
ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಅರ್ಥಾಯ್ತಲ್ಲ? ಅರ್ಥಶಾಸ್ತ್ರದ ಅರ್ಥ ಅಂದ್ರೆ ಮಾನವನು ಜೀವನ ನಿರ್ವಹಣೆಗಾಗಿ ಏನೆಲ್ಲ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ತಾರಲ್ವಾ, ಆ ಆರ್ಥಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಏನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ ಅಲ್ವಾ. ಹಾಗಾದ್ರೆ ಅರ್ಥಶಾಸ್ತ್ರ ಕೃತಿಯನ್ನ ರಚಿಸಿದವರು ಯಾರು? ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಕೃತಿಯನ್ನ ಬರೆದಿದ್ದಾನೆ ಅಲ್ವಾ. ಹಾಗಾದ್ರೆ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಮಗೆ ಗೊತ್ತಾಗ್ಬೇಕಲ್ವಾ. ನೋಡಿ, ಕನ್ನಡದಲ್ಲಿ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಅರ್ಥಶಾಸ್ತ್ರ ಎಂಬ ಪದ ಇಂಗ್ಲಿಷ್ ನಲ್ಲಿ ಏನಂತ ಕರೆಯಲ್ಪಡುತ್ತೆ? ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಎಕನಾಮಿಕ್ಸ್ ಎಂದು ಕರಿತೀವಿ. ಯಾವುದಕ್ಕೆ? ಅರ್ಥಶಾಸ್ತ್ರಕ್ಕೆ. ಸೊ ಈ ಎಕನಾಮಿಕ್ಸ್ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಯಾವ ಎರಡು ಪದಗಳಿಂದ ಬಂದಿದೆ? ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ನೋಡಿ, ಓಕೋಸ್ ಎಂದರೆ ಗೃಹ ಅಂದ್ರೆ ಮನೆ ಅಲ್ವಾ. ನೋಮೋಸ್ ಎಂದರೆ ನಿರ್ವಹಣೆ ಎನ್ನುವ ಅರ್ಥವನ್ನು ನಮಗೆ ಎರಡು ಕೂಡ ಕೊಡ್ತವೆ ಅಲ್ವಾ. ಓಕೋಸ್ ಅಂದ್ರೆ ಗೃಹ, ನೋಮೋಸ್ ಅಂದ್ರೆ ನಿರ್ವಹಣೆ. ಸೊ ಒಟ್ಟಿನಲ್ಲಿ ನಾವು ಹೇಳೋದಂದ್ರೆ ಗೃಹ ನಿರ್ವಹಣೆ ಅಲ್ವಾ. ಗೃಹ ನಿರ್ವಹಣೆಗಾಗಿ ಮನೆಯನ್ನ ನಡೆಸಲಿಕ್ಕೆ ಅಲ್ವಾ, ಮನೆಯನ್ನೇ ಜೀವನ ಮಾಡಲಿಕ್ಕೆ ಗೊತ್ತಾನೆ ನಾವು ಬದುಕಲಿಕ್ಕೆ ಕೈಗೊಳ್ಳುವಂತ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಹೌದಲ್ಲ? 18ನೇ ಶತಮಾನದಲ್ಲಿ ಬದುಕಿದ್ದಂತಹ ಅರ್ಥಶಾಸ್ತ್ರದ ಪಿತಾಮಹರಾದ ಆಡಮ್ ಸ್ಮಿತ್ ಅವರು ಹೇಳಿದರೆ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದಕ್ಕೆ ಸಂಪತ್ತನ್ನ ಕುರಿತು, ಮಾನವ ಗಳಿಸಿರ್ತಾರಲ್ಲ ಸಂಪತ್ತು, ಆ ಮಾನವ ಗಳಿಸಿದಂತಹ ಸಂಪತ್ತನ್ನ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತೇಳಿ ಹೇಳಿದ್ದಾರೆ ಅಲ್ವಾ. ಸೊ ಇವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಹೌದಲ್ಲ? ಈಗ ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ತೀವಿ? ಅನೇಕ ವಸ್ತುಗಳನ್ನ ಬಳಕೆ ಮಾಡ್ತಿದೀವ ಇಲ್ಲ? ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಈ ನಾವು ಪ್ರತಿನಿತ್ಯ ಜೀವನದಲ್ಲಿ ಬಳಸುವಂತಹ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡತಕ್ಕಂಥವ್ರಿಗೆ ಏನಂತ ಕರಿತೀವಿ? ಸರಕು ಸೇವೆಗಳನ್ನು ಬಳಸ್ತೀವಲ್ಲ, ಸಾಕಷ್ಟು ಸರಕು ಸೇವೆಗಳನ್ನು ಬಳಸ್ತಿದ್ವಿ ಇಲ್ಲ? ಹೇಳ ಎಷ್ಟು ಅಂತ. ಸರಕುಗಳಂದ್ರೆ ಏನಂದ್ರೆ ಯಾವ್ಯಾವ ಬಳಸ್ತಿದ್ಯಾ? ಪೆನ್ಸಿಲ್, ರಬ್ಬರ್, ಪುಸ್ತಕ, ಟೇಬಲ್, ಚೇರು, ಬೆಂಚು ಅಲ್ವಾ, ಬಟ್ಟೆ. ಹೌದಲ್ಲ? ಸೊ ಹಿಂಗೆ ನಾವು ಪ್ರತಿನಿತ್ಯ ಏನ್ ಮಾಡ್ತೀವಿ? ಜೀವನದಲ್ಲಿ ವಸ್ತುಗಳನ್ನ ಬಳಸ್ತೀವಿ. ಈಗ ನಾವು ಬಳಸುವಂತ ಈ ಸರಕುಗಳು ಮತ್ತು ಸೇವೆಗಳು ಮೊಬೈಲು ಅಲ್ವಾ, ವೈದ್ಯರು ನಮಗೆ ಕೊಡುವಂತ ಚಿಕಿತ್ಸೆ ಹೌದಲ್ವಾ, ಸಾರಿಗೆ ಇದು ಸೇವೆನೆ. ಸಾರಿಗೆ ಅಲ್ವಾ, ಸಾರಿಗೆ ಅಂತ ನಾವು ಓಡಾಡ್ತೀವಲ್ಲ ಬಸ್ಸು, ಅದು ಸಾರಿಗೆ ಅಂತ ಕರಿತೀವಿ. ಗೊತ್ತಿಲ್ಲ ಆಯ್ತಾ? ಪ್ರತಿನಿತ್ಯ ಬಸ್ಗಳನ್ನು ಓಡಾಡ್ತಿರ್ತೀವಿ ಅಲ್ವಾ. ಆ ಬಸ್ಸು, ಲಾರಿ, ಬೈಕು, ಗಾಡಿ ಎಲ್ಲವೂ ಸಾರಿಗೆ ಅಲ್ವಾ. ಅದರ ಸಾರಿಗೆಯಲ್ಲಿ ಮತ್ತೆ ಬರ್ತೀವಿ ಯಾವ್ಯಾವ ವಿಧಗಳಿದ್ದಾವೆ ಅಂತೇಳಿ ಆಯ್ತಾ. ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಅಂತೇಳಿ ಮತ್ತೆ ಸಾರಿಗೆಯಲ್ಲಿ ವಿಧಗಳಿದ್ದಾವೆ. ವಾಯು ಸಾರಿಗೆ ಅಂದ್ರೆ ಏರೋಪ್ಲೇನ್, ರಾಕೆಟ್, ಅವುಗಳಲ್ಲಿ ನಾವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣವನ್ನ ಮಾಡುದು. ಸೊ ಅದಕ್ಕೆ ವಾಯು ಸಾರಿಗೆ ಅಂತ ಕರಿತೀವಿ ಅಲ್ವಾ. ಇನ್ನ ನಿಮ್ಗೆ ಭೂ ಸಾರಿಗೆ ಅಂದ್ರೆ ಈಗ ನಾನು ಹೇಳಿದ್ದಲ್ಲ, ಭೂಮಿ ಮೇಲೆ ಓಡಾಡುವಂಥವು ಬೈಕು, ಕಾರು, ಬಸ್ಸು, ಲಾರಿ ಇವೆಲ್ಲವೂ ಕೂಡ ಏನ್ ಮಾಡಿದ್ರೆ ಪ್ರಯಾಣಿಕರನ್ನ ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗ್ತಾವ ಅಲ್ವಾ. ಅದಕ್ಕೆ ನಾವು ಭೂ ಸಾರಿಗೆ ಅಂತ ಕರಿತೀವಿ. ಜಲ ಸಾರಿಗೆ
ಸಾಕಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ತುಂಬಿಕೊಂಡು ಏನ್ ಮಾಡ್ತಾರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಪ್ರಯಾಣಿಕರನ್ನಾಗಿರ್ಬೋದು ಸರಕುಗಳನ್ನು ಆಗಿರ್ಬೋದು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಇದಕ್ಕೆ ನಾವು ನೌಕಾ ಸಾರಿಗೆ ಅಂತ ಕರಿತೀವಿ. ಹೌದಲ್ಲ? ಹಿಂಗೆ ನಿಮಗೆ ಆಮೇಲೆ ಬರುತ್ತೆ ಸಾರಿಗೆ ಬಗ್ಗೆ ಆಮೇಲೆ ಓದಂತೆ. ಸೊ ಈಗ ನಮಗೆ ಏನ್ ಬೇಕು? ಮಾನವ ಪ್ರತಿನಿತ್ಯ ಬಳಸುವಂತಹ ಸರಕು ಮತ್ತು ಸೇವೆಗಳು ಇದವಲ್ಲ. ಆ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡತಕ್ಕಂತ ವ್ಯಕ್ತಿಗಳಿಗೆ ಏನಂತ ಕರೀತಾರೆ? ಉತ್ಪಾದನೆ ಮಾಡುವುದು ಏನಂತ ಕರೀತಾರೆ? ಉತ್ಪಾದಕರು. ಆಗ್ಲೇ ಹೇಳಿದ್ದೆ ಯಶವಂತ ಅಲ್ವಾ? ಉತ್ಪಾದಕರು ಮಾನವನು ಪ್ರತಿನಿತ್ಯ ಜೀವನದಲ್ಲಿ ಬಳಸುವಂತ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡತಕ್ಕಂಥವ್ರಿಗೆ ಏನಂತ ಕರೀತಾರೆ? ಉತ್ಪಾದಕರು. ಉತ್ಪಾದಕರು ಎಂದು ಕರೆಯುತ್ತಾರೆ. ಹೌದಲ್ಲ? ಉತ್ಪಾದಕರು ಅಂತ ಹೇಳಿ ಇವರನ್ನ ಕರಿತೀವಿ. ಉತ್ಪಾದಕರಂದ್ರೆ ಯಾರು? ಸೇವೆಗಳನ್ನು ಉತ್ಪಾದನೆ ಮಾಡುವವರು. ಅಂದ್ರೆ ಅರ್ಥ ಅಂದ್ರೆ ಬರ್ಕೊಳ್ಳಿ. ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವವರು. ನಾವು ಪ್ರತಿನಿತ್ಯ ಜೀವನದಲ್ಲಿ ಬಳಸುವಂತ ಸರಕು ಸೇವೆಗಳು. ಈಗ ನೀವು ಪೆನ್ ಬರೀತಾ ಇದ್ದೀರಿ, ಪೆನ್ನಲ್ಲಿ ಎಕ್ಸಸೈಸ್ ತಗೊಂಡಿದ್ದೀರಿ, ಬ್ಯಾಗ್ ಇದೆ ಅಲ್ವಾ, ಪೆನ್ಸಿಲ್, ರಬ್ಬರು, ಈ ತರ ನೀವು ಬಳಸುವಂತ ಪ್ರತಿಯೊಂದು ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂಥವ್ರನ್ನ ಏನಂತ ಕರೀತಾರೆ? ಉತ್ಪಾದಕರು. ಉತ್ಪಾದಕರು. ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವವರನ್ನು ಉತ್ಪಾದಕರು ಅಂತ ಕರೀತಾರೆ ಅಲ್ವಾ? ಈಗ ಮಾರಾಟಗಾರರು ಯಾರಿಗೆ ಕರಿತೀರಿ? ಮಾರಾಟಗಾರರು ಅಂತ ವ್ಯಾಪಾರಗಾರರು. ಈ ವ್ಯಾಪಾರಗಾರರು ಏನ್ ಮಾಡ್ತಾರೆ? ಮಾರಾಟಗಾರರು ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾರೆ. ಹೌದಲ್ಲ? ಆ ಕೊಂಡು ಮಾರಾಟ ಮಾಡುವವರನ್ನ ಈಗ ಉತ್ಪಾದಕರು ಉತ್ಪಾದನೆ ಮಾಡ್ತಾರೆ ಸರಕು ಸೇವೆಗಳನ್ನ. ಉತ್ಪಾದನೆ ಮಾಡಿದವರು ನಮ್ಮ ಮನೆ ಬಾಗಿಲಿಗೆ ತಂದ್ಕೊಡ್ತಾರ? ಇಲ್ಲ. ಮಾರಾಟಗಾರರು ಅಥವಾ ವ್ಯಾಪಾರಿಗಳು ಅಂತ ಕರಿತೀವಲ್ಲ, ಅವ್ರು ಏನ್ ಮಾಡ್ತಾರೆ? ಉತ್ಪಾದಕರ ಹತ್ರ ಹೋಗಿ ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಗೋಡನ್ಗಳಲ್ಲಿ ಸ್ಟಾಕ್ ಮಾಡ್ಕೊಂತಾರೆ ತಗೊಂಡ್ಬಂದು. ಅಲ್ಲೇನ್ರ ಸಣ್ಣ ಪುಟ್ಟ ವ್ಯಾಪಾರಿಗಳು ಇರ್ತಾರಲ್ಲ, ಅವ್ರಿಗೆ ಏನ್ ಮಾಡ್ತಾರೆ? ಸ್ವಲ್ಪ ಸ್ವಲ್ಪ ಮಾರಾಟವನ್ನ ಮಾಡ್ತಾರೆ. ಆ ಸಣ್ಣ ಪುಟ್ಟ ವ್ಯಾಪಾರಿಗಳು ಏನ್ ಮಾಡ್ತಾರೆ? ತಂದ್ಬಿಟ್ಟು ಮನೆ ಬಾಗಿಲಿಗೆ ಮಾರಾಟವನ್ನ ಮಾಡ್ತಾರೆ. ಆ ರೀತಿ ಮಾರಾಟ ಮಾಡ್ತಕ್ಕಂಥವ್ರು ಏನಂತ ಕರಿತೀವಿ ನಾವು? ಮಾರಾಟಗಾರರು, ವ್ಯಾಪಾರಿಗಳು. ಈಗ ನಿಮ್ಮ ಮನೆಯಲ್ಲಿ ಯಾವ್ದು ಸೂಟ್ಕೇಸಲ್ಲಿ ಸಾರ ಬಳೆ ಇಟ್ಕೊಂಡು ಮಾರಾಟಕ್ಕೆ ಮಾಡಕ್ ಬರ್ತಾರೆ. ತಳ್ಳು ಗಾಡಿಗೆ ಪಾತ್ರೆಗಳು ಅಲ್ವಾ? ಮನೇಲಿ ಬಳಸುವಂತ ಪಾತ್ರೆಗಳು, ಸೌಟು, ತಟ್ಟೆ, ಲೋಟ ಅಲ್ವಾ? ಈ ತರದವುಗಳು. ಅದು ನೀವು ಮನೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಏನು ಬಳಸ್ಕೊಂಡ್ರೆ ಡಬ್ಬು, ಬಡ ಗೊತ್ತಾನೆ ಈ ತರದವು. ಆಮೇಲೆ ತಲೆವರಿ ವ್ಯಾಪಾರಿಗಳು ಪುಟ್ಟಿ ಇಟ್ಕೊಂಡು ಹೂವು, ಹಣ್ಣು, ಸೊಪ್ಪು, ಹೌದಲ್ಲ? ಈ ತರದ ಮಾರಾಟ ಮಾಡ್ತಕ್ಕಂಥವ್ರು. ಬಟ್ ಯಾವುದೋ ಒಂದು ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರನ್ನ ನಾವೇನಂತ ಕರಿತೀವಿ? ವ್ಯಾಪಾರಿಗಳು ಅಂತ ಕರಿತೀವಿ. ಸೊ ಅವರು ನಮಗೆ ಪುಕ್ಕಟಿ ಯಾಕೆ ಕೊಡ್ತಾರೆ ವಸ್ತುಗಳನ್ನ? ಹೌದಲ್ಲ? ಅವರು ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಅವ್ರ ಹತ್ರ ನಾವೇನ್ ಮಾಡ್ಬೇಕು? ಕೊಂಡ್ಕೊಳ್ಬೇಕು ಅಲ್ವಾ? ಕೊಂಡ್ಕೊಂಡು ಬಳಕೆಯನ್ನ ಮಾಡ್ತೀವಿ. ಈ ರೀತಿ ಉತ್ಪಾದಕರು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ. ಮಾರಾಟಗಾರರು ಮಾರಾಟ ಮಾಡ್ತಾರೆ ಅಲ್ವಾ? ಸರಕು ಸೇವೆಗಳನ್ನು ಗ್ರಾಹಕರಿಗೆ ಬೇಕಾದಂತ ಸರಕು ಮತ್ತು ಸೇವೆಗಳನ್ನು ಏನ್ ಮಾಡ್ತಾರೆ? ಮಾರಾಟ ಮಾಡ್ತಾರೆ. ಈ ವ್ಯಾಪಾರಗಾರರು ಅಥವಾ ಮಾರಾಟ
ಬಳಕೆಯನ್ನ ಮಾಡ್ತೀವಿ. ಅದಕ್ಕೆ ನಮಗೆ ಬಳಕೆದಾರರು ಅಂತ ಕರೀತಾರೆ. ಕೊಳ್ಳೋದ್ರಿಂದ ನಮ್ಮನ್ನ ಗ್ರಾಹಕರು. ಸರಕು ಸೇವೆಗಳನ್ನು ಕೊಡ್ತೀವಲ್ಲ ಅದಕ್ಕೆ ಗ್ರಾಹಕರು ಅಂತ ಕರೀತಾರೆ. ಅನುಭೋಗಿ ಆ ವಸ್ತುಗಳನ್ನ ನಾವು ಕೊಂಡು ಬಳಸೋದ್ರಿಂದ ನಮಗೆ ಸಂತೋಷ ಸಿಗುತ್ತೆ. ನಮ್ಗೆ ಒಳ್ಳೆ ಒಂದು ಡ್ರೆಸ್ ತಗೊಂಡು ಹಾಕೋಬೇಕಂತ ಆಸೆ ಇತ್ತು, ತಗೊಂಡು ಹಾಕೊಂಡ್ರೆ ಖುಷಿ ಆಗುತ್ತೆ ಅಲ್ವಾ? ಅನುಭೋಗಿಸು. ಒಂದು ಒಳ್ಳೆ ಸೇಬಣ್ಣು ತಿನ್ಬೇಕು, ಟೇಸ್ಟ್ ಇರೋ ಚೆನ್ನಾಗಿ ಮೊಳಗಾಗಿರೋ ಸೇಬಣ್ಣು ತಿನ್ಬೇಕು ಅಂತ ಆಸೆ ಇತ್ತು, ಕೊಂಡ್ಕೊಳ್ತೀನಿ. ಸೇಬಣ್ಣನ ಚೆನ್ನಾಗಿತ್ತಪ್ಪ ಸೇಬಣ್ಣು, ಖುಷಿ ಆಯ್ತು, ಒಳ್ಳೆ ಟೇಸ್ಟ್ ಇತ್ತು, ನಂಗೆ ಊಟನೇ ಬೆಳಕು, ಒಂದು ಸೇಬಣ್ಣು ತಿಂದಿನೇ ಒಂದು ಹೊಟ್ಟೆ ತುಂಬಿದೆ ಅಲ್ವಾ? ಸಂತೃಪ್ತಿ, ಸಮಾಧಾನ, ಖುಷಿ ಆಗುತ್ತೆ ಇಲ್ವಾ? ಆಗುತ್ತೆ ಅಲ್ವಾ? ಸೊ ಹೀಗೆ ನಾವು ಕೊಂಡು ವಸ್ತುಗಳನ್ನು ಬಳಸಿ ಸಮಾಧಾನ, ಖುಷಿ, ಆನಂದವನ್ನು ಕೊಡೋದ್ರಿಂದ ನಮ್ಮನ್ನ ಅನುಭೋಗಿ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಗ್ರಾಹಕನಿಗಿರುವ ಹೆಸರುಗಳು: ಗ್ರಾಹಕ, ಬಳಕೆದಾರ, ಅನುಭೋಗಿ ಅಂತೇಳಿ ನಾವು ಗ್ರಾಹಕರನ್ನ ಕರಿತೀವಿ ಅನ್ನೋದು. ಆಯ್ತಾ? ಹಾಗಾದ್ರೆ ಅರ್ಥಶಾಸ್ತ್ರದ ಜ್ಞಾನ ಎಲ್ಲ ಮಾನವರಿಗೂ ಬೇಕೋ ಬೇಡವೋ? ಬೇಕು. ಅದರ ಪ್ರಯೋಜನ, ಅದರ ಜ್ಞಾನ, ಅದರ ಮಹತ್ವವನ್ನ ನಾವು ಪ್ರತಿಯೊಬ್ರು ತಿಳ್ಕೊಳ್ಬೇಕು. ಹೌದಲ್ವಾ? ಹಾಗಾದ್ರೆ ಯಾವ್ಯಾವ ಇಲ್ಲಿ ಅಂಶಗಳು ಅರ್ಥಶಾಸ್ತ್ರದಲ್ಲಿ ನಮಗೆ ಬೇಕು, ಯಾಕೆ ಬೇಕಿದ್ರು ಅಂತೇಳಿ ಈಗ ನಾವು ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅರ್ಥಶಾಸ್ತ್ರವು ನಮ್ಮ ಸುತ್ತಮುತ್ತ ಕಂಡು ಬರುವ ಅರ್ಥಶಾಸ್ತ್ರವು ನಮ್ಮ ಸುತ್ತಮುತ್ತ ಕಂಡು ಬರುವ ಬಡತನ ಸಮಸ್ಯೆಗಳು: ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ, ಮೊದಲಾದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಸಹಾಯಕವಾಗಿದೆ. ಬಡತನ ಇದು ನಿಮ್ಗೆ ಗೊತ್ತೇ, ಚೆನ್ನಾಗಿ ಪರಿಚಯ ಇರ್ತದೆ. ಬಡತನ ಅದರ ಕಷ್ಟಪಡೋದು, ಎಲ್ಲಾ ವಸ್ತುಗಳನ್ನು ಕೊಳ್ಳಬೇಕು ಅಂತ ಕಷ್ಟಪ್ಪ. ಯಾಕಂದ್ರೆ ನಮ್ಮಲ್ಲಿ ಹಣ ಇಲ್ಲ, ದುಡ್ಡಿಲ್ಲ, ಜೀವನ ಮಾಡೋದು ಕಷ್ಟ ಇದೆ ಅಲ್ವಾ? ಒಬ್ಬ ಊಟಕ್ಕೂ ನಾವು ಕಷ್ಟ ಪಡ್ತಾ ಇದ್ದೀವಿ. ಕೆಲ್ಸಕ್ಕೆ ಹೋದ್ರೆ ಮಾತ್ರ ಹಣ ಇದ್ರೆ ಮಾತ್ರ ಊಟ ಅಲ್ವಾ? ನಾವು ಬಳಸುವಂತ ವಸ್ತುಗಳನ್ನು ಕೊಳ್ಳಲಿಕ್ಕೆ ಆಗ್ಬೋದು. ನಮ್ಮಲ್ಲಿ ಕೊಳ್ಳುವ ಶಕ್ತಿ ತುಂಬಾ ಕಡಿಮೆ ಇದೆ ಅಲ್ವಾ? ತುಂಬಾ ಕಡಿಮೆ ಇದೆ. ಹಾಗಾಗಿ ನಾವು ಬಡತನ ಜೀವನ ಮಾಡ್ತಾ ಇದ್ದೀವಿ. ಇದು ಕೂಡ ಒಂದು ಸಮಸ್ಯೆನೆ, ಬಡತನ. ನೆಕ್ಸ್ಟ್ ನಿರುದ್ಯೋಗ, ಕೆಲಸ ಇಲ್ಲದೆ ಇರೋದು ಅಲ್ವಾ? ನಿರುದ್ಯೋಗ. ಆರ್ಥಿಕ ಸಮಾನತೆ, ಬಡವರು ಶ್ರೀಮಂತರು ದೇಶದಲ್ಲಿದಾರಲ್ಲ, ಬಡವರೇ ಜಾಸ್ತಿ ಇದಾರೆ, ಶ್ರೀಮಂತರು ಕಡಿಮೆ ಇದ್ದಾರೆ ಅಲ್ವಾ? ಸೊ ಇದನ್ನ ನಾವು ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ಈ ತರದ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಮತ್ತೆ ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ನಮ್ಗೆ ಯಾವ್ದು ಸಹಾಯ ಮಾಡುತ್ತೆ? ಅರ್ಥಶಾಸ್ತ್ರ. ನಮ್ಮ ಸುತ್ತಮುತ್ತ ಕಂಡು ಬರುವಂತ ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ, ಈ ತರದ ಮೊದಲಾದ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ, ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ನಮ್ಗೆ ಅರ್ಥಶಾಸ್ತ್ರ ಜ್ಞಾನವನ್ನ ಒದಗಿಸುತ್ತೆ. ನಮ್ಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡುತ್ತೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಮಿತವಾದ ಸಂಪನ್ಮೂಲಗಳನ್ನ ಮಾನವನ ಬಯಕೆಗಳಿದಾವ ಇಲ್ಲ? ಬಯಕೆಗಳ ಆಸೆಗಳು ಹುಟ್ಟಿನಿಂದ ಸಾಯೋವರೆಗೂ ಆಸೆ ಎಲ್ಲ ಮನುಷ್ಯನಿಗೂ ಇರ್ತಾವ. ನೋಡಿ, ನಾವು ಹುಟ್ಟಿನಿಂದ ಸಾಯೋ ಕ್ಷಣದಲ್ಲೂ ಕೂಡ ಆಸೆ ಪಡ್ತೀವಿ. ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು ಅಂತೇಳಿ. ಇದು ನನ್ನ ಕೊನೆ ಆಸೆ ಅಂತೀವಿ. ನನ್ನ ಕೊನೆ ಆಸೆ ನಾನು ಸಾಯ್ತೀನಿ, ಇನ್ನೇನು ಇದು ಲಾಸ್ಟ್ ಆಸೆ ನಂದು, ಇನ್ನೇ ನಾನು ಬದುಕಿರಲ್ಲ ಮತ್ತೆ ಆಸೆಗಳು ರೂಪಿಸ್ಕೊಳಕ್ಕೆ ಅಂತ. ಹೌದಲ್ಲ? ಅದಕ್ಕೆ ನೋಡಿ ಡಾಕ್ಟರ್ ಹೇಳ್ತಾರೆ, ಯಾರು ಪೇಷಂಟ್ ಕರ್ಕೊಂಡೋಗಿ ಇನ್ನೇನು ಅವ್ರು ಬದುಕೋ ಚಾನ್ಸಸ್ ಇಲ್ಲ, ಸಾಯ್ತಾರೆ ಅಂದ್ರೆ ಅವ್ರ ಕೊನೆ ದಿನ ಇದು, ಅವ್ರಿಗೇನೇನು ಬೇಕೋ ಎಲ್ಲ ಕೇಳಿ ಕೊಡ್ಸಿ ಅವ್ರ ಆಸೆ ಪೂರೈಸಿ ಅಂತ ಹೇಳ್ತಾರೆ. ಹೌದಲ್ಲ? ಕೊನೆಯ ಆಸೆ. ಹಂಗೆ ಮನುಷ್ಯನಿಗಿದ್ದು ನಮ್ಗೆ ಗೊತ್ತಾಗೋದೇನೋ, ಹುಟ್ಟಿನಿಂದ ಸಾಯೋವರೆಗೂ ಆಸೆಗಳು ಇದ್ದೇ ಇರ್ತವೆ. ಮಾನವನ ಬಯಕೆಗಳು ಅಂದ್ರೆ ಆಸೆಗಳು ಅಂದ್ರೆ
ಅಂತ ಯಾರಾದ್ರೂ ಹೇಳಿದಾರ? ಖಂಡಿತ ಇಲ್ಲ ಅಲ್ವಾ? ಚಾನ್ಸೇ ಇಲ್ಲ ಹೇಳಲಿಕ್ಕೆ. ಯಾಕಂದ್ರೆ ಅವ್ನು ಮನುಷ್ಯ, ಆಸೆಗಳು ಇದಾವ ಸಾಕಷ್ಟು. ಸೊ ಈ ತರದ ಬಯಕೆಗಳು ಮಾನವನ ಆಸೆಗಳು, ಮಾನವನ ಆಸೆ ಅಥವಾ ಬಯಕೆಗಳು ಅಪರಿಮಿತವಾಗಿದ್ದು, ಅಪರಿಮಿತ ಅಂದ್ರೆ ಲೆಕ್ಕ ಇಲ್ಲ ಅಂತ. ಎಷ್ಟು ಆಸೆಗಳಿದಾವೆ ಅನ್ನೋದೇ ಲೆಕ್ಕ ಇಲ್ಲ. ಒಂದ್ ಆಸೆ ತೀರುತ್ತೆ ಇನ್ನೊಂದು ಆಸೆ, ಮತ್ತೊಂದು ಆಸೆ ತೀರುತ್ತೆ ಇನ್ನೊಂದು ಆಸೆ ಹುಟ್ಟಿಸ್ಕೊಳ್ಳೋದು ಅಲ್ವಾ? ನೋಡಿ, ಒಳ್ಳೆ ಡ್ರೆಸ್ ತಗೊಂಬಂತ ಆಸೆ ಇದೆ, ತಗೊಂಡಿನಿ, ಅದಾತ ಇನ್ನು ಯಾರನ್ನ ನೋಡ್ತೀವಿ ಸ್ಲಿಪ್ಪರ್ ಆತರದ್ದು ಒಳ್ಳೆ ಸ್ಲಿಪ್ಪರ್ ತಗೊಂಡು ಚೆನ್ನಾಗಿರೋದು, ಸ್ಲಿಪ್ಪರ್ ತಗೊಂಡಿವಾ, ಆಮೇಲೆ ಒಳ್ಳೇದೊಂದು ಸೀರೆ ತಗೊಂಡಿದ್ದು ಚೆನ್ನಾಗಿರೋದು ಅಲ್ವಾ? ಅದು ತಗೊಂಡಿವಾ, ಒಳ್ಳೆ ಒಡವೆಗಳು ತಗೊಂಡಿದ್ದು ಚೆನ್ನಾಗಿರೋದು. ನೋಡಿ, ಅವೆಲ್ಲ ಒಡವೆಗಳು ಹಾಕೊಂಡಿದ್ರೆ ಒಡವೆಗಳು ಹಾಕೋಬೇಕು, ಹೌದಲ್ಲ? ಹಾಗೆ ಒಂದ್ರಿಂದ ಒಂದೇ ಆಸೆಗಳು ಪಟ್ಟಿ ಜಾಸ್ತಿ ಆಗ್ತವೆ. ಅದನ್ನ ನಾವು ಏನ್ ಕರಿತೀವಿ? ಅಪರಿಮಿತ ಅಂತ ಕರಿತೀವಿ. ಮಿತಿನೇ ಇಲ್ಲ ಅಂತ, ಮಿತಿನೇ ಇಲ್ಲ, ಕೊನೆ ಲಾಸ್ಟ್ ಅನ್ನೋದೇ ಇಲ್ಲ ಅಂತ. ಅಪರಿಮಿತವಾಗಿದ್ದು ಸಂಪತ್ತು ಕಡಿಮೆ ಇರುವುದರಿಂದ ಹೇಗೆ ಬಯಕೆಗಳನ್ನು ಈಡೇರಿಸಿ ಬೇಕೆಂಬುದನ್ನು ತಿಳಿಸುತ್ತದೆ. ಅಂದ್ರೆ ಮಾನವನ ಅಪರಿಮಿತವಾದ ಬಯಕೆಗಳು ಹೊಂದಿದ್ದಾರೆ, ಆದ್ರೆ ಅವನ ಆಸೆಗಳನ್ನ ಪೂರೈಸುವಷ್ಟು ಸಂಪತ್ತು ನಮ್ಮಲ್ಲಿ ಇಲ್ಲ. ಅವಾಗ ನಾವು ಹೆಂಗೆ ಆ ಅಪರಿಮಿತವಾದ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕು, ಯಾವ್ಯಾವ ಸಮಸ್ಯೆಗಳನ್ನು ಎದುರಾಗ್ತವೆ, ಅದಕ್ಕೆ ಏನ್ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅರ್ಥಶಾಸ್ತ್ರ ಜ್ಞಾನವನ್ನ ಒದಗಿಸುತ್ತೆ ಅನ್ನೋದು. ಆಮೇಲೆ ಈಗ ದೇಶದಲ್ಲಿ ಜನರಿದ್ದಾರೆ, ಅವ್ರಿಗೆ ಬೇಕಾದಂತ ಸರಕು ಸೇವೆಗಳನ್ನ ಉತ್ಪಾದಕರು ಏನ್ ಮಾಡ್ತಾರೆ? ಉತ್ಪಾದನೆಯನ್ನ ಮಾಡ್ತಾರೆ ಅಲ್ವಾ? ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ. ಸೊ ಈ ಸರಕು ಸೇವೆಗಳನ್ನ ಉತ್ಪಾದಕರು ಉತ್ಪಾದನೆ ಮಾಡಲಿಕ್ಕೆ ಮುಂದಾದಾಗ ಅವರಿಗೆ ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಅವು ಏನು ಅಂತ ಹೇಳಿದ್ರೆ, ಏನನ್ನು ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು ಎಂಬ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ. ಉತ್ಪಾದಕರು ದೇಶದಲ್ಲಿರುವಂತಹ ಜನರಿಗೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರಲ್ವಾ? ಆ ಉತ್ಪಾದನೆ ಮಾಡುವಾಗ ಅವರಿಗೆ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆಗಳು ಯಾವಪ್ಪ ಅಂದ್ರೆ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಇವು ಸಮಸ್ಯೆ ಅವರಿಗೆ. ಸೊ ಈ ಸಮಸ್ಯೆಗಳಿಗೆ ಅವರು ಹೇಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅಂತ ಹೇಳಿ ಅರ್ಥಶಾಸ್ತ್ರ ಏನ್ ಮಾಡುತ್ತೆ? ಅವರಿಗೆ ಪರಿಹಾರಗಳನ್ನ ಒದಗಿಸುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೆಲೆಗಳು ಉತ್ಪಾದಕ ಏನ್ ಮಾಡಿದ್ರು? ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿದ್ರು ಅಲ್ವಾ? ಆ ಸರಕು ಸೇವೆಗಳ ಬೆಲೆಗಳು ಏನಾಗ್ತವೆ? ಮಾರುಕಟ್ಟೆಯಲ್ಲಿ ಯಾವಾಗಲೂ ಒಂದೇ ರೀತಿಯಾಗಿರ್ತವ? ಇಲ್ಲ. ಇವತ್ತಿದ್ದಷ್ಟು ಬೆಲೆ ನಾಳೆ ಇರಲ್ಲ. ಇವತ್ತು ಕಡಿಮೆ ಇತ್ತು ಅಂದ್ರೆ ನಾಳೆ ಜಾಸ್ತಿ ಆಗ್ಬೋದು, ಇಲ್ಲವೇ ಇನ್ನೂ ಕಡಿಮೆ ಆಗ್ಬೋದು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಏರಿಳಿತ ಅಂತ ಕರಿತೀವಿ. ಏರುವುದು ಏರುವುದು ಅಂದ್ರೆ ಜಾಸ್ತಿ ಆಗೋದು, ಇಳಿಯುವುದಂದ್ರೆ ಕಡಿಮೆ ಆಗುವುದು ಅಲ್ವಾ? ಸೊ ಈ ರೀತಿ ಸರಕುಗಳ ಬೆಲೆಗಳು, ವಸ್ತುಗಳ ಬೆಲೆಗಳು ಏನಾಗ್ತವೆ? ಆಗಾಗ ಏರಿಳಿತಕ್ಕೆ ಒಳಗಾಗ್ತಾ ಇರ್ತವೆ ಅಲ್ವಾ? ಇದಕ್ಕೆ ಕಾರಣ ಮತ್ತು ಪರಿಣಾಮಗಳು. ವಸ್ತುಗಳ ಬೆಲೆಗಳ ಏರಿಳಿತಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಬೆಲೆಗಳ ಸ್ಥಿರತೆ ಕಾಯ್ದುಕೊಳ್ಳಲು ಬೆಲೆಗಳ ಸ್ಥಿರತೆ ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ
ನೋಡಿ ಈಗ ಮಾರ್ಕೆಟ್ ಹೇಳಿದ್ರೆ ಉತ್ಪಾದಕರು ಸರಕು ಮತ್ತು ಸೇವೆಗಳು ಉತ್ಪಾದನೆ ಮಾಡ್ತಾರೆ. ಸೊ ಆ ಸರಕು ಸೇವೆಗಳ ಬೆಲೆಗಳು ಏನಾಗ್ತಿರ್ತವೆ ಮಾರುಕಟ್ಟೆಯಲ್ಲಿ ಏರಿಳಿತ ಆಗ್ತಾ ಇರ್ತವೆ, ಏರ್ತಿರ್ತವೆ, ಇಳಿತಿರ್ತವೆ, ಹೆಚ್ಚು ಕಮ್ಮಿ ಆಗ್ತಾ ಇರ್ತವಲ್ವಾ. ಸೊ ಅದಕ್ಕೆ ಕಾರಣ ಏನು, ಅದರಿಂದ ಏನ್ ಪರಿಣಾಮ ಬೀರುತ್ತೆ ಗ್ರಾಹಕರ ಮೇಲೆ, ಕೊಂಡ್ಕೊಂಡು ಬಳಸೋರ ಮೇಲೆ ಅಂತ ಹೇಳಿ ತಿಳ್ಕೊಂಡು ಆ ವಸ್ತುಗಳ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ನಮಗೆ ಸಹಾಯ ಅಥವಾ ಜ್ಞಾನವನ್ನು ಒದಗಿಸುತ್ತೆ. ಯಾವುದು? ಅರ್ಥಶಾಸ್ತ್ರ. ಆಯ್ತಾ? ನೆಕ್ಸ್ಟ್ ಕೊನೆ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ಯಾವ್ಯಾವು ನೈಸರ್ಗಿಕ ಸಂಪನ್ಮೂಲಗಳು? ಭೂಮಿ, ನೀರು, ಗಾಳಿ, ಅರಣ್ಯ ಮೊದಲಾದವು. ಎಲ್ಲ ಬಂತು ಅಷ್ಟು ಅಲ್ವಾ? ಭೂಮಿ, ನೀರು, ಗಾಳಿ, ಅರಣ್ಯ, ಖನಿಜ ಇವೆಲ್ಲವುಗಳನ್ನು ಅಂತ ಕರಿತೀವಿ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಲ್ವಾ. ಸೊ ಇವು ನಮಗೆ ಪುಕ್ಕಟೆಯಾಗಿ ಪ್ರಕೃತಿಯಿಂದ ಸಿಗ್ತಾವ. ಪುಕ್ಕಟೆ ಅಂದ್ರೇನು? ಉಚಿತ ಅಂತ, ಉಚಿತವಾಗಿ ಅಲ್ವಾ. ನಾವೇನಾದ್ರು ಗಾಳಿ ದುಡ್ಡು ಕೊಡ್ತಿದೀವ? ಇಲ್ಲ. ಭೂಮಿ ದುಡ್ಡು ಕೊಡ್ತಿದೀವ? ಇಲ್ಲ. ಪ್ರಕೃತಿನೇ ನಮಗೆ ಇವುಗಳನ್ನ ಏನ್ ಮಾಡುತ್ತೆ? ಪುಕ್ಕಟೆಯಾಗಿ ಪ್ರತಿಯೊಬ್ಬ ಮಾನವನಿಗೂ ಕೊಡುತ್ತೆ. ಅದಕ್ಕೆ ನಾವು ಇವುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಸೊ ಇವು ಏನಾಗಿವೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಬಳಕೆ ಮಾಡೋದು ಜಾಸ್ತಿ ಆದಂಗೆ ಮಿತವಾಗುತ್ತಾ ಹೋಗುತ್ತದೆ. ಮಿತ ಅಂದ್ರೆ ಕಡಿಮೆ ಅಲ್ವೇನ್ರ? ಈಗ ಎಕ್ಸಾಂಪಲ್ ನೀರೇ ಜಾಸ್ತಿ ಇದೆ ಅಂತ ನಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಭೂಮಿ ಕಡಿಮೆ ಇದೆ, ನೀರು ಜಾಸ್ತಿ ಇದೆ. ಅದು ಜಾಸ್ತಿ ಇರುವಂತ ನೀರನ್ನ ಬಳಸಲಿಕ್ಕೆ ಯೋಗ್ಯವಾದ ನೀರಿದೆ. ಎಲ್ಲದೂ ಯೋಗ್ಯನಾ? ಇಲ್ಲ ಅಲ್ವಾ. 0.0003 ಅಷ್ಟು ನಮ್ಗೆ ಏನಾಗಿದೆ ಕಡಿಮೆ ನೀರು, ಸಿಹಿ ನೀರು ಬಳಕೆ ಮಾಡಲಿಕ್ಕೆ. ಆ ನೀರನ್ನ ನಾವು ಮಿತವಾಗಿ ಬಳಕೆಯನ್ನ ಮಾಡದೇ ಇದ್ರೆ ಏನಾಗುತ್ತೆ? ಖಾಲಿಯಾಗಿ ಹೋಗುತ್ತೆ, ನೀರಿಗೆ ಬರ ಬರುತ್ತೆ. ಈಗ ನೋಡ್ತೀವಲ್ಲ ನಾವು ಎಷ್ಟೊಂದು ರಾಜ್ಯಗಳಲ್ಲಿ ನೀರೇ ಇದ್ದ 5-6 ಕಿಲೋಮೀಟರ್ ಗಂಟೆ ಕೊಡಗಳನ್ನು ಇಟ್ಕೊಂಡು ಪಾಪ ನೀರಿಗಾಗಿ ಪರದಾಡ್ತಿದ್ದಾರೆ ಅಲ್ವಾ. ಕೆಲಸ ಕಾರ್ಯಗಳಾಗ್ಬೇಕಂದ್ರೆ ನೀರು ಬೇಕೇ ಬೇಕು. ಆದ್ರೆ ಬಳಕೆ ನೀರೇನಾಗಿದೆ? ಕಡಿಮೆ ಇದೆ. ನೀರಿನ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಆಮೇಲೆ ಗಾಳಿ ನಾವು ಬಳಕೆ ಮಾಡ್ತಾ ಇದೀವಿ, ಆ ಗಾಳಿ ಏನಾಗಿದೆ? ಮಲಿನ ಆಗಿದೆ. ಶುದ್ಧವಾದ ನಮ್ಗೆ ಗಾಳಿ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಸಾಕಷ್ಟು ವೆಹಿಕಲ್ಸ್ ಗಳನ್ನ ಓಡಾಡಿಸ್ಬಿಟ್ಟು ಏನ್ ಮಾಡ್ತೀವಿ? ಕೈಗಾರಿಕೆಗಳ ಸ್ಥಾಪನೆ ಮಾಡಿ ವಾಯು ಮಾಲಿನ್ಯ ಉಂಟು ಮಾಡಿದ್ದೀವಿ. ಹೌದಲ್ಲ? ಹಿಂಗೆ ಏನಾಗ್ತಿದೆ? ಇವೆಲ್ಲವೂ ಕೂಡ ಮಿತವಾಗಿದ್ದಾವೆ. ನಾವು ಆ ಮಿತವಾಗಿರ್ತಕ್ಕಂಥವ್ರನ್ನ ಏನ್ ಮಾಡ್ಬೇಕು? ಸಂರಕ್ಷಣೆ ಮಾಡ್ಕೊಂಡು ಸ್ವಚ್ಛವಾಗಿ ಇಟ್ಕೊಂಡು ಮಿತವಾಗಿ ಬಳಕೆಯನ್ನ ಮಾಡಬೇಕು. ನೈಸರ್ಗಿಕ ಸಂಪನ್ಮೂಲಗಳ ಮಿತ ಬಳಕೆಯ ಬಗ್ಗೆ ನಮಗೆ ಅರಿವನ್ನ ಮೂಡಿಸುತ್ತದೆ. ಯಾವುದು? ಅರ್ಥಶಾಸ್ತ್ರ. ಕೊನೆಯದು ನೈಸರ್ಗಿಕ ಸಂಪನ್ಮೂಲಗಳ ಮಿತ ಬಳಕೆಯ ಬಗ್ಗೆ ಅರಿವು ಮೂಡಿಸುತ್ತದೆ. ಅಂದ್ರೆ ಹೆಂಗ್ ಬಳಸಬೇಕು ಅಲ್ವಾ. ಜಾಸ್ತಿ ಬಳಸಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ನಾವು ಮುಂದಿನ ಜನಾಂಗ ಮುಂದೆ ಅಂದ್ರೆ ನೆಕ್ಸ್ಟ್ ಪೀಳಿಗೆ ಬರುತ್ತೆ ನಮ್ಮ ಆದ್ಮೇಲೆ ಅಲ್ವಾ, ಅವರಿಗೆ ಯಾವ ಸಿಗ್ತೆ ಕೊರತೆ ಉಂಟಾಗುತ್ತೆ ಅಂತ. ಸೊ ಅದಾಗಬಾರ್ದು ಅಂದ್ರೆ ನಾವು ಮಿತವಾಗಿ ಬಳಕೆ ಮಾಡಿ ಉಳಿಸ್ಬಿಟ್ಟು ಅವರು ಕೂಡ ಕೊಡುಗೆಯಾಗಿ ಓಡಬೇಕು, ನೀರ್ ಬೇಕು ಅನ್ನೋದಲ್ವಾ. ಸೊ ಈ ರೀತಿ ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ, ಅರಿವನ್ನು ಮೂಡಿಸ್ಕೊಳ್ಳಿಕ್ಕೆ ನಮಗೆ ಅರ್ಥಶಾಸ್ತ್ರ ಯೂಸ್ ಆಗುತ್ತೆ, ಸಹಾಯಕ ಆಗುತ್ತೆ ಅನ್ನೋದು. ಓಕೆನಾ. ಸೊ ಈ ಮಕ್ಕಳಾದ್ರೆ ನಿಮಗೀಗ ನಮ್ಗೆ ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರ ಅನ್ನುವಂಥದ್ದು ಹೇಗ್ ಬಂತು, ಉತ್ಪಾದಕರಂದ್ರೇನು, ಮಾರಾಟಗಾರರಂದ್ರೇನು, ಬಳಕೆದಾರರಂದ್ರೆ ಏನು, ನೆಕ್ಸ್ಟ್ ಅರ್ಥಶಾಸ್ತ್ರದ ಮಹತ್ವ, ಇಷ್ಟು ವಿಷಯಗಳನ್ನ ನಾವು ಈ ದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಅರ್ಥ ಆಗಿದೆಯಲ್ಲ ಈ ಚಾಪ್ಟರ್? ನೆಕ್ಸ್ಟ್